ನನಗೆ ಅನುಕೂಲ ಆಗಲಿ ಅಂತ ಅವರ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಳ್ಳಿ ಅಂತ ಹೇಳೋದು ಸರಿ. ಒಬ್ಬ ನಿರ್ದೇಶಕರಾಗಿ ತಮ್ಮ ಹಸಿವು ಏನಿತ್ತು? ನಮಗೇನಾಗುತ್ತೆ ಅಂದರೆ ನಾವು ಇವತ್ತಿನ ಬಗ್ಗೆ ಕೆಲವೊಂದು ನಿಲುವನ್ನು ತಗೊಂಡಿರ್ತೀವಿ. ಆ ನಿಲುವನ್ನು ಪುನರ್ ಪರಿಶೀಲಿಸಿ ಅನ್ನೋ ರೀತಿಯಲ್ಲಿ ಅದು ನಮ್ಮನ್ನು ಪ್ರೇರೇಪಿಸುತ್ತೆ. ಉದಾಹರಣೆಗೆ ಅಭಿವೃದ್ಧಿಯಲ್ಲಿ ಬದುಕೋಕ್ಕಾಗುತ್ತೇನೆಯ್ಯ, ಅಭಿವೃದ್ಧಿ ಬೇಕು ಅಂತೀವಿ. ಯಾರಿಗೊಬ್ರಿಗೆ ಅನ್ಯಾಯ ಆಗ್ತಿರುತ್ತೆ, ಯಾರೊಬ್ಬ ಕಳ್ಕೊತಾ ಇರ್ತಾನೆ, ಅವನ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಇದನ್ನು ಅಭಿವೃದ್ಧಿ ನೋಡ್ತೀವ, ನೋಡಿರಲ್ಲ. ಸೊ ನಾವು ಆ ಥರದೊಂದು ಸಿನಿಮಾನೋ ಕಥೆನೋ ನಾಟಕನೋ ಬರೆದಾಗ ನಾನು ಓದುಗನಾದ ನನಗೇನಿಸುತ್ತೆ ಅಂದರೆ, ಅರೆ ಈ ಪರ್ಸ್ಪೆಕ್ಟಿವ್ ನಾನು ನೋಡೇ ಇರಲಿಲ್ವಲ್ಲ, ಹಾಗಾದರೆ ಅಭಿವೃದ್ಧಿಯ ಇಡೀ ಇದರ ಹಿಂದೆ ಅದರ ಪಾಲಿಟಿಕ್ಸ್ ಏನು ಅದನ್ನು ಯೋಚನೆ ಮಾಡ್ತಾ ಹೋಗ್ತೀನಿ. ನನಗೆ ಅನುಕೂಲ ಆಗಲಿ ಅಂತ ಅವ್ರನ್ನ ಒಕ್ಕಲೆಬ್ಸೋದು ಎಷ್ಟು ಮಟ್ಟಿಗೆ ಸರಿ, ಅಥವಾ ನನಗೆ ಅನುಕೂಲ ಆಗಲಿ ಅಂತ ಅವರ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಳ್ಳಿ ಅಂತ ಹೇಳೋದು ಸರಿಯೇ? ಇದು ದೊಡ್ಡ ಸಮಸ್ಯೆ. ಇದೊಂದು ಫಿಲಸಾಫಿಕಲ್ ಪ್ರಶ್ನೆ. ಇದನ್ನು ಈ ಮನುಷ್ಯನ ಇತಿಹಾಸ ಉದ್ದಕ್ಕೂ ಪ್ರಶ್ನೆಗಳನ್ನು ಕೇಳ್ಕೊಂಬಂದಿದ್ದಾರೆ. ಮನುಷ್ಯನ ಇತಿಹಾಸ ಉದ್ದಕ್ಕೂ ಇದೇ ಅನ್ಯಾಯ ಮಾಡ್ಕೊಂಬಂದಿರೋದು. ಒಂದು ಅಭಿವೃದ್ಧಿ ಆಯಿತು ಅಂತ ಇದನ್ನು ಬೆನಿಫಿಟ್ ಯಾರಿಗೆ ಅಂತ ಕೇಳಿದರೆ ಅವರಿಗಂತೂ ಆಗಿರಲ್ಲ, ಬೆನಿಫಿಟ್ ಆಗೋದು ನಮಗೆ. ಸೊ ಈ ಥರದ ಪ್ರಶ್ನೆಗಳನ್ನು ನೀವು ಒತ್ತಾಯಿಸಿದರೆ ಅದು ಒಳ್ಳೆಯ ಕೃತಿ ಅಂತಲೇ ಹೇಳೋದು, ಸಫಲ ಆಗುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.